ಶಿವಮೊಗ್ಗ ಪ್ರವಾಸದಲ್ಲಿರುವ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಶಿವಮೊಗ್ಗದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿನಿಯರು ಹಾಗೂ PU ಕಾಲೇಜು ವಿದ್ಯಾರ್ಥಿನಿಯರ ಜೊತೆ ಸಂವಾದವನ್ನು ನಡೆಸಿದರು. ಪೊಲೀಸ್ ಇಲಾಖೆ, ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಇಲಾಖೆ, ಕಾಲೇಜು ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇವುಗಳ ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮ ಅದು. ಈ ಕಾರ್ಯಕ್ರಮದಲ್ಲಿ ಅವರು ವಿದ್ಯಾರ್ಥಿಗಳ ಜೊತೆ ಹಲವು ವಿಷಯಗಳ ಬಗ್ಗೆ ಸಂವಾದವನ್ನು ನಡೆಸಿದರು. ಶಿವಮೊಗ್ಗದ ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಹಾಗೂ ಪೊಲೀಸ್ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ಸ್ವಾಗತವನ್ನು. ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಬೆಂಗಳೂರು ಅವರೊಂದಿಗೆ ಸಂವಾದ ಕಾರ್ಯಕ್ರಮ. ಪ್ರೀತಿಯ ಮುದ್ದಿನ ಮಕ್ಕಳೇ, ಏನೋ ಯೋಚನೆ ಮಾಡಬಾರ್ದು, ಅದನ್ನು ತಪ್ಪೆ. ನೀವೆಲ್ಲರೂ ಹೇಳಿದಿರ ನನಗೆ, ನೀವೇನಾದರೂ ಹಾಗೇ ಜನಕ್ಕೆ ನೀವೇ ದುಡ್ಡು ಸಂಪಾದನೆ ಮಾಡಿಕೊಂಡು ಖರ್ಚು ಮಾಡಬೇಕು, ಯಾರ ಹತ್ರನೂ ಕೈ ಚಾಚಬಾರ್ದು, ನಮ್ಮ ಅಪ್ಪನ ಹತ್ರನೂ ಕೇಳಬಾರ್ದು. ನನಗೆ ಆಗಕ್ಕೆ ಸಾಧ್ಯ ನೀವು ಕಷ್ಟ. ಅಂಬೇಡ್ಕರ್ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ಶಿಕ್ಷಣ, ಸಂಘಟನೆ, ಹೋರಾಟ. ಶಿಕ್ಷಿತರಾದರೆ ಸಂಘಟಿತರಾಗ್ತೀವಿ, ಸಂಘಟಿತರಾದರೆ ಹೋರಾಟ ಮಾಡ್ತೀವಿ. ನೀವು ಯಾವ ಹಕ್ಕುಗಳಿಗೆ ಹೋರಾಟ ಮಾಡ್ತೀರಾ ಆ ಹಕ್ಕು ನಿಮಗೆ ಸಿಗತ್ತೆ ಅಂತ ಅಲ್ವಾ? ಸೊ ನೀವೆಲ್ಲರೂ ಈಗ ಶಿಕ್ಷಿತರಾಗಕ್ಕೆ ಹೊರಟಿದ್ದೀರಾ, ಹೌದಾ ಇಲ್ವಾ? ಶಿಕ್ಷಣ ಎಷ್ಟು ಮುಖ್ಯ ಅಂದರೆ, ಇವತ್ತು ನಾನು ಹುಟ್ಟಿರೋದು ಒಂದು ಹಳ್ಳಿ, ಮಾರೇನಹಳ್ಳಿ ಅಂತ ನಮ್ಮೂರು. ಬೆಂಗಳೂರಿನಲ್ಲೇ ಆದ್ರೂ ಅದು ಹಳ್ಳಿನೇ. ಅವತ್ತಿನ ಕಾಲಕ್ಕೆ ವಿದ್ಯೆ ಇರಲಿಲ್ಲ. ನಮ್ಮೂರಿನಲ್ಲಿ ಮಗಳು ಮೈ ನೆರೆದ ಮೇಲೆ ಋತುಮತಿ ನಂತರ 12 ವರ್ಷಕ್ಕೆ, 13 ವರ್ಷಕ್ಕೆ, 10 ವರ್ಷಕ್ಕೆ, 11 ವರ್ಷಕ್ಕೆ ಮೆಚ್ಯೂರ್ ಆಗ್ತೀವಿ ಹೆಣ್ಮಕ್ಳು. ಅದ್ರ ನಂತರ 2-3 ವರ್ಷ ಆದಮೇಲೆ ಒಂದು ಗಂಡನ ನೋಡಿ ಮದುವೆ ಮಾಡುವಂಥ ಕಾಲ. ನಾನು ಋತುಮತಿ ಆದಾಗ ಈಗ ನನಗೆ 51 ವರ್ಷ. ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ, 38 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ಸಿಟಿ ಇದ್ರೂ ಮದುವೆ ಮಾಡಿಬಿಡ್ತಿದ್ರು. ನಮ್ಮ ಅಜ್ಜಿ ನನಗೆ ಹೇಳೋರು, ನಮ್ಮ ಅಜ್ಜಿಗೆ ಇನ್ನು ನಮ್ಮ ಅಜ್ಜಿ ಋತುಮತಿನೇ ಆಗಿರ್ಲಿಲ್ವಂತೆ, 8 ವರ್ಷಕ್ಕೇ ಮದುವೆ ಮಾಡಿದ್ರಂತೆ. ಆದರೆ ನಮ್ಮ ಅಜ್ಜಿ ಮೈ ನೆರೆದ ಮೇಲೆ ನಮ್ಮ ಅಜ್ಜಿನ ತಗೊಂಡೋಗಿ ಗಂಡನ ಮನೆಗೆ ಬಿಟ್ರಂತೆ. ನಮ್ಮ ಅಜ್ಜಿ ಹೇಳ್ತಿದ್ರು ನನಗೆ. ನಮ್ಮ ತಾಯಿ ಋತುಮತಿ ಆಗಿ ಸ್ವಲ್ಪ ದಿನಕ್ಕೆ ಮದುವೆ ಮಾಡಿಬಿಟ್ಟಿದ್ರು ನನ್ನನ್ನು. ಋತುಮತಿ ಆಗಿ 2-3 ವರ್ಷಕ್ಕೆ ಗಂಡು ನೋಡಕ್ಕೆ ಪ್ರಾರಂಭ ಮಾಡಿದ್ರು. ಆದರೆ ನಮ್ಮ ತಂದೆ, ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ತಂದೆ ನನಗೆ ಡಾಕ್ಟರ್ BR ಅಂಬೇಡ್ಕರ್ ಅಂತ. ಯಾಕೆ ಅಂದರೆ ನಮ್ಮ ತಂದೆ ನನ್ನನ್ನು ಓದಿಸ್ಲಿಲ್ಲ ಅಂದಿದ್ರೆ ನಮ್ಮ ತಾಯಿಗೇನು ಗೊತ್ತಾಗೋದಿಲ್ಲ. ನಮ್ಮ ತಂದೆ ಏನು ಹೇಳ್ತಾರೆ ಅದು ನಮ್ಮ ತಾಯಿ ಕೇಳೋರು. ನಮ್ಮ ತಾಯಿ ಹಾಗೂ ನಮ್ಮ ತಂದೆ ಹೇಳ್ತಾರಂತೆ, ಮಗಳಿಗೆ ಎಷ್ಟೊಂದು ವರ ಬರ್ತಾ ಇದೆ, ಚಲೋ ವರ ಬರ್ತಾ ಇದ್ದಾವೆ, ಮದುವೆ ಮಾಡೋಣ ಅಂತ. ನಮ್ಮ ತಂದೆ ಹೇಳ್ತಾರೆ, ನನ್ನ ಮಗಳನ್ನ ನಾನು ಚೆನ್ನಾಗಿ ಓದಿಸ್ಬೇಕು, ಅವಳ ಕಾಲ ಮೇಲೆ ಅವಳನ್ನು ನಿಲ್ಲಿಸ್ಬೇಕು. ಎಂಥ ಒಳ್ಳೆ ವರ ಬಂದರು, ಎಂಥ ಶ್ರೀಮಂತ ಗಂಡು ಬಂದ್ರೂ ಕೈ ಚಾಚಿ ಬೇಡೋದೇನು ತಪ್ಪೋದಿಲ್ಲಲ್ಲ. ನಾವು ಅವನ ಬಳಿ ಕೇಳಬೇಕಲ್ಲ, ನನ್ನ ಮಗಳು ಯಾರ ಬಲ್ಲೂ ಕೈ ಚಾಚಿ ಬೇಡಬಾರ್ದು, ಅವಳ ಕಾಲ ಮೇಲೆ ಅವಳು ನಿಂತ್ಕೋಬೇಕು, ಎಲ್ಲಿ ತನ ಓದ್ತಾಳೆ ಅವಳನ್ನು ನಾನು ಓದಿಸ್ಬೇಕು ಅಂತ ಹೇಳಿ ನಮ್ಮ ತಂದೆ ನನ್ನನ್ನು ಓದಿಸಿದ್ರು. ಆ ಇಡೀ ಊರಿಗೆ ನಾನು ಮೊದಲನೇ ವಿದ್ಯಾವಂತೆಯಾದೆ, ಮೊದಲನೇ ಡಾಕ್ಟರ್ ಆದೆ. ನಂತರ ಮಹಿಳಾ ಆಯೋಗದ ಅಧ್ಯಕ್ಷೆ ಆದೆ. ಇವತ್ತು ಶಿವಮೊಗ್ಗಕ್ಕೆ ಬಂದು
ನನ್ನ ಶಿಕ್ಷಣ. ಯಾಕೆ ನಾನು ಈ ಮಾತು ಹೇಳ್ತೀನಿ ನಿಮಗೆ ಅಂದರೆ, ಶಿಕ್ಷಣ ಬಹಳ ಮುಖ್ಯ. ನನ್ನ ಜೊತೆಯಲ್ಲಿ ನನ್ನ ಗೆಳತಿಯರು ಯಾರ್ಯಾರಿದ್ರು ಅವ್ರಿಗೆಲ್ರಿಗೂ ಮದುವೆ ಮಾಡಿಬಿಟ್ಟಿದ್ರು. ಸೊ ಹಾಗಾಗಿ ನಮ್ಮ ತಂದೆ ಇವತ್ತಿಲ್ಲ. 20 ವರ್ಷ ಆಯಿತು ನಮ್ಮ ತಂದೆ ತೀರೋಗಿ. ಆದರೆ ಪ್ರತಿ ವೇದಿಕೆಯಲ್ಲಿ ನಮ್ಮ ತಂದೆನ ನಾನು ನೆನಪು ಮಾಡ್ತೀನಿ. ಯಾಕೆ ಅಂದರೆ ಅವತ್ತು ಯಾವುದೋ ಒಂದು ಶ್ರೀಮಂತನಿಗೆ ಮದುವೆ ಮಾಡಿಕೊಟ್ಟಿದ್ರೆ, ಹೌದಪ್ಪ ಏನು ಮಾಡ್ತಿದ್ದೆ ಅಲ್ಲಿ, ಮಕ್ಕಳನ್ನಿರೋದು, ಮನೆಯಲ್ಲಿ ಅಡುಗೆ ಮಾಡೋದು, ಮಕ್ಕಳು ನೋಡ್ಕೊಳ್ಳೋದು, ಇಷ್ಟು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆದರೆ ನಮ್ಮ ತಂದೆ ಕೊಟ್ಟಿದ್ದು ನನಗೆ ಶಿಕ್ಷಣ. ಶಿಕ್ಷಣ ಎಲ್ಲದಕ್ಕಿಂತ ಭಾಳ ದೊಡ್ಡ ಶಕ್ತಿ, ಭಾಳ ದೊಡ್ಡ ಶಸ್ತ್ರ ನಿಮ್ಮ ಕೈಗೆ ಸಿಗೋದು. ಆವಾಗಲೇ ನೀವು ಈ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಲಿಕ್ಕೆ ಸಾಧ್ಯ. ಅಂಬೇಡ್ಕರ್